ವೀಕ್ಷಕರೇ, ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ, ನಾಟ್ ಎ ಡೆವಲಪ್ಡ್ ಕಂಟ್ರಿ. ಅಂದ್ರೆ ಭಾರತ ಮುಂದುವರಿದ ದೇಶನೇ ಹೊರತು ಮುಂದುವರಿದ ದೇಶ ಅಲ್ಲ. ಈ ಒಂದು ವಾಕ್ಯವನ್ನ ಹಾಗೂ ಈ ಒಂದು ಮಾತನ್ನ ನಾವು ಮೊದಲಿಂದಲೂ ಕೇಳ್ತಾನೆ ಬಂದಿದ್ದೇವೆ. ಇದನ್ನೇ ನಮ್ಮ ಹಿಂದಿನವರು ಕೂಡ ಕೇಳಿದ್ದು ಹಾಗೂ ನಾವು ಕೂಡ ಇದನ್ನೇ ಕೇಳ್ತಾ ಇರೋದು. ಮುಂದೆ ನಮ್ಮ ಮಕ್ಕಳು ಕೂಡ ಈ ದೇಶದ ಬಗ್ಗೆ ಇದನ್ನೇ ಕೇಳ್ತಾರೆ ಹೊರತು ಈ ಒಂದು ವಾಕ್ಯ ಬದಲಾಗೋದಿಲ್ಲ. ವೀಕ್ಷಕರಿತಿರುವಂಥ ದೇಶವಾಗಿ ಇರುತ್ತೆ ವಿನಃ ಅದ್ಯಾವತ್ತೂ ಕೂಡ ಮುಂದುವರೆದ ದೇಶವಾಗೋದಿಲ್ಲ ಅನ್ನೋದು ಹಲವರ ಅಭಿಪ್ರಾಯ. ವೀಕ್ಷಕರು, ನಾವೀಗ ಪ್ರಸಕ್ತ 2022 ಇಸ್ವಿಯಲ್ಲಿ ಇದ್ದೇವೆ ಹಾಗೂ ಈ ದೇಶದ ಒಟ್ಟಾರೆ ಜನಸಂಖ್ಯೆ ಸುಮಾರು 140 ಕೋಟಿ. ಜನಸಂಖ್ಯೆ ವಿಷಯವಾಗಿ ಭಾರತ ವಿಶ್ವದಲ್ಲಿಯೇ 2ನೇ ಜನಭರಿತ ದೇಶ ಮತ್ತು ಮೊದಲ ಸ್ಥಾನ ಚೀನಾದಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ಹೆಚ್ಚು ಅಂದರೆ ಈ ಜನಸಂಖ್ಯೆಯೊಂದರ ವಿಷಯವಾಗಿ ಮಾತ್ರ ಚೀನಾವನ್ನ ಮೀರಿಸಿ ತಾನು ಮೊದಲ ಸ್ಥಾನಕ್ಕೆ ಬರಬಹುದೇ ಹೊರತು ಮಿಕ್ಕ ಯಾವ ವಿಷಯದಲ್ಲೂ ಕೂಡ ಇದು ಚೀನಾವನ್ನ ಮೀರಿಸಿ ಮುಂದೆ ಹೋಗಲ್ಲ ಅನ್ನೋದು ಕೂಡ ಹಲವರ ಅಭಿಪ್ರಾಯ. ವೀಕ್ಷಕರೇ, ಚೀನಾ ಹಾಗೂ ಭಾರತಕ್ಕೆ ಸರಿಸುಮಾರು ಒಂದೇ ಸಮಯದಲ್ಲಿನೇ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗೆ ನೋಡಿದ್ರೆ ಚೀನಾಗೂ ಮುನ್ನವೇ ನಮಗೆ ಸಿಕ್ಕಿತ್ತು. ಭಾರತ 1947 ಆಗಸ್ಟ್ ತಿಂಗಳಲ್ಲಿ ಸ್ವತಂತ್ರಗೊಂಡ್ರೆ ಚೀನಾಗೆ 1949 ಡಿಸೆಂಬರ್ನಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಹೀಗಿದ್ದು ಕೂಡ ಚೀನಾ ಭಾರತಕ್ಕಿಂತ ಸಾಕಷ್ಟು ವಲಯಗಳಲ್ಲಿ ಬಹು ವೇಗವಾಗಿಯೇ ಅಭಿವೃದ್ಧಿಯ ಹೆಜ್ಜೆಗಳನ್ನಿಡ್ತಾ ಮುಂದೆ ಸಾಕ್ತು. ಭಾರತ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳೇ ಕಳೆದರೂ ಕೂಡ ಹೆಚ್ಚೇನು ಬದಲಾಗದೆ ಹಾಗೇನೆ ಉಳಿದುಹೋಯಿತು. ಚೀನಾದವರು ತಿನ್ನುವ ಅನೇಕ ವಿಧದ ಆಹಾರಗಳನ್ನ ನೋಡಿ ನಾವು ಛೀ, ಅಸಹ್ಯ ಅಂತ ಹೇಳ್ತೀವಿ. ಆದರೆ ಇದೊಂದು ಬಿಟ್ಟು ಬೇರೆ ಯಾವ ಸಂಗತಿಯಲ್ಲೂ ಕೂಡ ಅವರು ನಮಗಾಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲ. ಯಾವುದೇ ದೇಶದ ಸ್ಥಿತಿವಂತಿಕೆಯನ್ನ ಅದರ GDPಯ ಮಟ್ಟದ ಮೂಲಕ ಅಳೆಯಲಾಗುತ್ತೆ. ಇಲ್ಲಿಂದ 30 ವರ್ಷಗಳ ಹಿಂದೆ ಅಂದ್ರೆ 1991 ಸಮಯದಲ್ಲಿ ಚೀನಾ ಹಾಗೂ ಭಾರತ ಈ ಎರಡೂ ದೇಶಗಳ GDPಯ ಮಟ್ಟ ಹೆಚ್ಚು ಕಡಿಮೆ ಸಮ ಪ್ರಮಾಣದಲ್ಲಿತ್ತು. ಆದರೆ 2021 ವೇಳೆಗೆ ನಮ್ಮದು $3 ಟ್ರಿಲಿಯನ್ ನಷ್ಟಿದ್ರೆ ಚೀನಾ ದೇಶದ GDP $17.1 ಟ್ರಿಲಿಯನ್ ದಾಟಿದೆ. ಅಂದ್ರೆ ಈ 30 ವರ್ಷಗಳಲ್ಲಿ ಚೀನಾ ನಮ್ಗಿಂತ ಎಲ್ಲದರಲ್ಲೂ ಕೂಡ 5-6 ಪಟ್ಟು ಮುಂದೆ ಹೋಗಿದೆ. ನಮ್ಮ ದೇಶ ಯಾಕೆ ಹಿಂದುಳಿದಿದೆ? ಚೀನಾ ಇಷ್ಟು ವೇಗವಾಗಿ ಬೆಳೆಯೋದಕ್ಕೆ ಕಾರಣ ಏನು? ಚೀನಾವನ್ನ ಮೀರಿಸಿ ನಾವು ಬೆಳೆಯೋದಕ್ಕೆ ನಮ್ಗಿರುವ ಅಡ್ಡಿ ಆತಂಕಗಳು ಏನು? ಚೀನಾವನ್ನ ಭಾರತವು ಮೀರಿ ಅಭಿವೃದ್ಧಿ ಹೊಂದುವ ಬಗೆ ಹೇಗೆ? ಇಂಥ ಎಷ್ಟೋ ಗಂಭೀರ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ, ಈ ವಿಡಿಯೋ ಚೀನಾದೊಂದಿಗೆ ನಮ್ಮನ್ನ ಹೋಲಿಸಿ ಭಾರತ ವೀಕ್ ಅಂತ ತೋರಿಸೋದು ನಮ್ಮ ಇವತ್ತಿನ ಈ ವಿಡಿಯೋದ ಉದ್ದೇಶ ಖಂಡಿತ ಅಲ್ಲ. ಬೇರೆಯವರಂತೆ ಸಾಕಷ್ಟು ವೇಗವಾಗಿ ಬೆಳೆಯೋದಿಕ್ಕೆ ನಮಗೆ ಸಾಧ್ಯವಿದ್ರೂ ಕೂಡ ಅದು ಆಗದಂತೆ ತಡೆಯುತ್ತಿರುವಂಥ ಒಂದಷ್ಟು ವಿಷಯಗಳು ನಿಮಗೆ ಗೊತ್ತಿರಲಿ ಅನ್ನೋದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ವೀಕ್ಷಕರೇ, ಭಾರತ ಯಾಕೆ ಚೀನಾದಂತೆ ಮುಂದುವರೆಯಲು ಸಾಧ್ಯವಾಗ್ತಿಲ್ಲ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದುದು ಒಂದು ಪೊಲಿಟಿಕ್ಸ್ ವ್ಯವಸ್ಥೆ, ಎರಡನೇದ್ದು ರಿಸರ್ವೇಷನ್ ಸಿಸ್ಟಮ್, ಮೂರನೇದ್ದು ಇಲ್ಲಿನ ಶಿಕ್ಷಣ ಹಾಗೂ ಅದಕ್ಕೆ ಸಂಬಂಧಿತ ವ್ಯವಸ್ಥೆ, ಇನ್ನು ನಾಲ್ಕನೇದ್ದು ಕೃಷಿ ಹಾಗೂ ಅದರ ಸಮಸ್ಯೆಗಳು. ಮೊದಲು ಈ 4 ಪ್ರಾಥಮಿಕ ಸಂಗತಿಗಳ ಬಗ್ಗೆ ನಾವು ತಿಳ್ಕೊಂಡು ನಂತರ ಉಳಿದ ಚಿಕ್ಕ ಪುಟ್ಟ ಇತರೆ ಸಂಗತಿಗಳ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ಪೊಲಿಟಿಕ್ಸ್ ಬಗ್ಗೆ ಹೇಳುವುದಾದರೆ, ಚೀನಾದಂತಹ ದೊಡ್ಡ ದೇಶದಲ್ಲಿ ನಮ್ಮ ಹಾಗೆ ಪ್ರತಿ 5 ವರ್ಷಕ್ಕೊಮ್ಮೆ ಯಾವ ಸರ್ಕಾರ ಕೂಡ ಬದಲಾಗೋದಿಲ್ಲ. ಅಲ್ಲಿರೋದು ಒಂದೇ ಸರ್ಕಾರ. ಅಲ್ಲಿರೋ ಜನರೆಲ್ಲ ಇದರ ಮಾತನ್ನೇ ಕೇಳಬೇಕು. ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ಇನ್ನೊಂದು ಪಕ್ಷವಾಗಲಿ ಅಥವಾ ಸರ್ಕಾರವಾಗಲಿ ಅಲ್ಲಿ ಅಸಲಿಗೆ ಅಸ್ತಿತ್ವದಲ್ಲಿ ಇಲ್ವೇ ಇಲ್ಲ. ಈ ಒಂದು ಕಾರಣದಿಂದ ಅಲ್ಲಿ ರಾಜಕೀಯ ಜಗಳ ಇಲ್ಲ. ಯಾವುದೇ ಅಭಿವೃದ್ಧಿದಾಯಕ ಕೆಲಸವನ್ನಾಗಲಿ ಅಲ್ಲಿನ ಸರ್ಕಾರವೇ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ. ತಡವಾದರೂ ಸರಿ ಅದೇ ಈ ಕಾರ್ಯವನ್ನ ಸಾಧಿಸುತ್ತೆ. ಇದಕ್ಕೆ ಅಡ್ಡಿಯನ್ನ ಪಡಿಸೋರು ಹಾಗೂ ವಿರೋಧಿಸುವ ಬಣದವರು ಅಲ್ಲಿಲ್ಲ. ಇದು ನಿಜಕ್ಕೂ ಗ್ರೋತ್ಗೆ ದಾರಿಯಾಗುತ್ತೆ. ಇಲ್ಲಿ ಯಾವುದೇ ನಿರ್ಣಯ ಹಾಗೂ ನಿರ್ಧಾರವಾಗಲಿ ಅದು ಸರ್ಕಾರದಾಗಿದ್ದ ಪಕ್ಷದಲ್ಲಿ ಅದಕ್ಕೆ ತಲೆಯಾಡಿಸದೆ ಎಲ್ಲರೂ ಒಪ್ಪಲೇಬೇಕು. ಚೀನಾದಲ್ಲಿ ಒಂದೇ ಪ್ರಭುತ್ವದ ಸಲುವಾಗಿ ದೀರ್ಘಕಾಲಿಕ ಅಭಿವೃದ್ಧಿ ಕಾರ್ಯಗಳು ನಿಧಾನವಾದರೂ ಕೂಡ ಯಶಸ್ವಿಯಾಗಿ ನೆರವೇರ್ತವೆ. ಇನ್ನು ಇತ್ತ ಭಾರತದ ಸಂಗತಿ ನೋಡುವುದಾದರೆ ಇಲ್ಲಿರೋದು ಪ್ರಜಾಪ್ರಭುತ್ವ. ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆದು ಪ್ರಜೆಗಳೇ ತಮಗೆ ಬೇಕಾದ ನಾಯಕರುಗಳನ್ನ ಹಾಗೂ ಪಕ್ಷವನ್ನ ಆರಿಸಿ ಗೆಲ್ಲಿಸ್ತಾರೆ. ಹೀಗೆ ಗೆದ್ದು ಬಂದ ನಾಯಕರು ಇರುವಂತಹ ಸಮಯ ಕೇವಲ 5 ವರ್ಷ. ಅಷ್ಟರೊಳಗೆ ಅವರು ತಾವಂದುಕೊಂಡ ಪ್ಲಾನಿಂಗ್ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಮುಗಿಸ್ಬೇಕು. ಅವರು ಮಾಡಿ ಮುಗಿಸುವಷ್ಟರಲ್ಲಿ ಚುನಾವಣೆ ಬರುತ್ತೆ, ಮತ್ತೆ ವೋಟಿಂಗ್ ಕೂಡ ನಡೆದು ಈ ಬಾರಿ ಅಕಸ್ಮಾತ್ ಪಕ್ಷವೇನಾದ್ರೂ ಬದಲಾದ್ರೆ ಅವರು ಮಾಡ ಹೊರಟಿದ್ದ ಕೆಲಸಗಳು ನೆನೆಗುದಿಗೆ ಬಿದ್ದು ಅಲ್ಲೇ ಮುಚ್ಚಿ ಹೋಗ್ತವೆ. ಇನ್ನು ಹೊಸ ಪಕ್ಷ ಮತ್ತೆ ಹೊಸ ಯೋಜನೆಗಳನ್ನ ಹಾಕೋದಕ್ಕೆ, ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತಾನೆ ಉಳಿದ ಸಮಯ ತಗಲುತ್ತೆ. ಇಲ್ಲಿ ಪಕ್ಷಗಳಿಗೆ ಸಂಸತ್ನಲ್ಲಿ ಪರಸ್ಪರ ಕಿತ್ತಾಡೋದಕ್ಕೆ, ಹೊಡೆದಾಡೋದಕ್ಕೆ ಅವರಿಗೆ ಸಮಯ ಇರೋದಿಲ್ಲ. ಇನ್ನು ಅಭಿವೃದ್ಧಿಯ ಬಗ್ಗೆ, ದೇಶದ ಉನ್ನತಿಯ ಬಗ್ಗೆ ಹೇಗ್ತಾನೆ ಅವರು ಚಿಂತೆ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಭಾರತದಲ್ಲಿ ಲಾಂಗ್ ಟರ್ಮ್ ಯೋಜನೆಗಳು ಸಫಲವಾಗದೆ ಇರೋದಕ್ಕೆ ಹಾಗೂ ಈ ದೇಶ ಅಭಿವೃದ್ಧಿ ಕಾಣದೆ ಹೋಗಲು ಇದೇ ಮುಖ್ಯ ಕಾರಣಗಳಲ್ಲಿ ಒಂದು.
ಇನ್ನು ಎರಡನೇದಾಗಿ ಇಲ್ಲಿರುವ ರಿಸರ್ವೇಶನ್ ಸಿಸ್ಟಮ್. ಚೀನಾದಲ್ಲಿ ಇರೋದು ಒಂದೇ ಸರ್ಕಾರ ಹಾಗೂ ಅದರ ಏಕಮಾತ್ರ ಗುರಿ ದೇಶದ ಉನ್ನತಿ. ಅದು ಕೇವಲ ದೇಶದ ಅಭಿವೃದ್ಧಿ ಬಗ್ಗೆ ಮಾತ್ರವೇ ಚಿಂತೆ ಮಾಡುತ್ತೆ. ಅಲ್ಲಿ ನಮ್ಮಲ್ಲಿರುವ ಹಾಗೆ ಜಾತಿ ಕುಲಗಳ ಬಡಿದಾಟ ಹೊಡೆದಾಟ ಇರೋದಿಲ್ಲ. ಅಭಿವೃದ್ಧಿಯ ವಿಷಯವಾಗಿ ಅವರು ಸಿಗುವ ಅಥವಾ ಇರುವ ಯಾವುದೇ ಅವಕಾಶವನ್ನು ಬಳಸದೆ ಬಿಡೋದಿಲ್ಲ. ಅವರ ಅಭಿವೃದ್ಧಿಗೆ ಕಂಟಕವಾದ ಸಂಗತಿಗಳನ್ನು ಕೂಡ ನಾಶಪಡಿಸದೆ ಅವರು ಸುಮ್ಮನೆ ಇರೋದಿಲ್ಲ. ಹಾಗೂ ಇಲ್ಲಿ ಪ್ರೋಗ್ರೆಸ್ ಎಂಬ ವಿಷಯ ಬಂದಾಗ ಇವರು ಧರ್ಮ ಸಮುದಾಯಗಳ ಕಟ್ಟುಪಾಡುಗಳನ್ನು ಕೂಡ ಮೀರ್ತಾರೆ. ಅಲ್ಲಿ ಜಾತ್ಯಾಧಾರಿತ ಮೀಸಲಾತಿ ಇಲ್ವೇ ಇಲ್ಲ. ಯಾರಿಗೆ ಪ್ರತಿಭೆ ಇರುತ್ತೋ ಅವ್ರಿಗೇನೆ ಉದ್ಯೋಗ ಅವಕಾಶಗಳು ತಾನಾಗಿನೇ ಹರಿದ್ಬರ್ತವೆ. ಭಾರತದಲ್ಲಿ ಅನೇಕ ಜಾತಿ ಮತಗಳಿವೆ. ಭಾರತ ಈ ವಿಷಯವಾಗಿ ಚೀನಾಗಿಂತಲೂ ಬಹು ಭಿನ್ನವಾದಂತಹ ದೇಶ. ಇಲ್ಲಿ ಸರ್ವ ಜನಾಂಗಗಳು ಒಟ್ಟಿಗೆ ಕಲೆತು ಜೀವಿಸ್ತಿರೋದು ಒಳ್ಳೆಯ ವಿಷಯವೇ ಆದರೂ ಕೂಡ ಸ್ವತಂತ್ರ ಬಂದಾಗಿಂದ ಇಲ್ಲಿ ಜಾತಿಗಳ ನಡುವೆ ಧರ್ಮಗಳ ನಡುವೆ ಸಾಮರಸ್ಯಕ್ಕಿಂತಲೂ ವೈರ ಹಾಗೂ ಕಲಹನೆ ಹೆಚ್ಚಾಗಿದೆ. ಇಲ್ಲಿನ ಸರ್ಕಾರಕ್ಕೆ ಈ ಗಲಾಟೆಗಳನ್ನ ನಿಯಂತ್ರಿಸೋದಕ್ಕೆ ಹೆಚ್ಚಿನ ಸಮಯ ಹಾಗೂ ಶ್ರಮ ಬೇಕಾಗುತ್ತೆ. ಇಲ್ಲಿ ಜಾತೀಯತೆ ಹಾಗೂ ವರ್ಣಾಶ್ರಮ ಪದ್ಧತಿ ಇರೋದರಿಂದ ಮೇಲ್ವರ್ಗದ ಜನ ಕೆಳವರ್ಗದವರನ್ನ ಮೊದಲಿಂದಲೂ ಕೂಡ ಅತ್ಯಂತ ಕೀಳಾಗಿ ಕಾಣ್ತಾನೆ ಬಂದಿದ್ದಾರೆ. ಇದೇ ಕಾರಣಕ್ಕೆ ಇಲ್ಲಿ ಕೆಳವರ್ಗದವರ ಉನ್ನತಿಗಾಗಿ ಈ ಮೀಸಲಾತಿ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತಾದ್ರೂ ತದನಂತರ ಅದು ಬೇರೆಯದೇ ರೀತಿ ಬದಲಾಯಿತು. ಇಲ್ಲಿ ಕಡಿಮೆ ಮಾರ್ಕ್ಸ್ ಇರುವ ಮೀಸಲಾತಿಯವರಿಗೆ ವಿದ್ಯೆ ಹಾಗೂ ಉದ್ಯೋಗದ ಹಕ್ಕು ಸುಲಭವಾಗಿ ಸಿಗುತ್ತೆ. ಅದೇ ಪ್ರತಿಭೆ ಇರುವ ಇತರೆ ಮೇಲ್ವರ್ಗದ ಅಭ್ಯರ್ಥಿಗಳನ್ನ ಸರ್ಕಾರ ಕಡೆಗಣಿಸ್ತಾನೆ ಬಂದಿದೆ. ಅವರೆಲ್ಲ ಇಲ್ಲಿದ್ರೆ ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂತ ವಿದೇಶಗಳಿಗೆ ಹೋಗಿ ಅಲ್ಲೇ ಓದಿ ಅಲ್ಲಿಯೇ ಕೆಲಸವನ್ನ ಗಿಟ್ಟಿಸಿ ಸೆಟಲ್ ಆಗ್ತಿದ್ದಾರೆ. ವಿದೇಶದ ಜನ ಇಲ್ಲಿಯವರ ಪ್ರತಿಭೆಯನ್ನ ಅವರು ಬಳಸ್ಕೊಂಡು ಮೇಲೆ ಬರ್ತಿದ್ದಾರೆ. ಭಾರತ ಬುದ್ಧಿವಂತರ ನಾಡಾಗಿದ್ರೂ ಕೂಡ ಈ ಜಾತಿ ತಾರತಮ್ಯದ ಆಧಾರವಾಗಿ ತಾನು ಏಳಿಗೆಯನ್ನ ಕಾಣದೆ ಹೋಗ್ತಿದೆ. ಇನ್ನು ಮೂರನೇದಾಗಿ ಭಾರತದಲ್ಲಿ ಇರುವಂತಹ ಶಿಕ್ಷಣ ಹಾಗೂ ಬಹುಭಾಷಾ ನೀತಿಯ ಅನುಸರಣೆ ಬಗ್ಗೆ. ವೀಕ್ಷಕರು, ಚೀನಾದಲ್ಲಿ ಅವರು ಪ್ರತಿಯೊಂದಕ್ಕೂ ಕೇವಲ ಚೀನಿ ಭಾಷೆಯನ್ನೇ ಅಳವಡಿಸಿಕೊಂಡಿದ್ದಾರೆ. ಅದು ಶಿಕ್ಷಣ ಇರಬಹುದು, ವ್ಯವಹಾರ, ಸರ್ಕಾರದ ಆಡಳಿತ, ಅಂತರ್ಜಾಲ, ಟೆಕ್ನಾಲಜಿ, ಹೀಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ಅವರು ಚೀನಿ ಭಾಷೆ ಹೊರತು ಬೇರೆ ಯಾವ ಭಾಷೆಗೂ ಯಾವ ಕಾರಣಕ್ಕೂ ನಮ್ಮ ಹಾಗೆ ಜೋತು ಬಿದ್ದಿಲ್ಲ. ಚೀನಾದಲ್ಲಿ ಗೂಗಲ್ ಕೂಡ ಇಲ್ಲ. ಅದಕ್ಕಾಗಿ ಅವರು ಅವರದೇ ಭಾಷೆಯ ಸರ್ಚ್ ಇಂಜಿನ್ ಅನ್ನ ಬಳಸ್ತಿದ್ದಾರೆ. ಭಾರತದ ಕತೆ ಇದಕ್ಕೆ ಪೂರ್ತಿ ರಿವರ್ಸ್. ಇಲ್ಲಿ ನೂರಾರು ಭಾಷೆಗಳಿವೆ. ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ನಾನಾ ಭಾಷೆಯನ್ನ ಹೇಳ್ಕೊಡ್ಲಾಗುತ್ತೆ. ನಮ್ಮಲ್ಲಿ ಮಾತೃಭಾಷೆ ಬಿಟ್ಟು ಪರದೇಶದವರ ಇಂಗ್ಲಿಷ್ ಭಾಷೆಯನ್ನೇ ಸರ್ವಶ್ರೇಷ್ಠ ಭಾಷೆಯನ್ನಾಗಿ ಹೇಳಿಕೊಡ್ಲಾಗುತ್ತೆ. ಇಂಗ್ಲಿಷ್ ಗೊತ್ತಿದ್ದವರಿಗೆ ಇಲ್ಲಿ ಬೆಲೆ ಜಾಸ್ತಿ. ಅದಕ್ಕಾಗಿ ಭಾಷೆ ಬಾರದೆ ಹೋದ್ರೂ ಇಂಗ್ಲಿಷ್ ಭಾಷೆಯನ್ನ ಇಲ್ಲಿ ಎಲ್ಲರೂ ಕಲಿಯಲೇಬೇಕು ಎಂಬ ಪರಿಸ್ಥಿತಿ ಉಂಟಾಗಿದೆ. ನಮ್ಮ ರಾಜ್ಯದ ಎಷ್ಟೋ ಕಾನ್ವೆಂಟ್ಗಳಲ್ಲಿ ಮಾತೃಭಾಷೆಯಾದ ಕನ್ನಡವನ್ನ ಶಾಲಾ ಆವರಣದಲ್ಲಿ ಅಪ್ಪಿತಪ್ಪಿ ಕೂಡ ಬಳಸಬಾರದು ಎಂಬ ನೀತಿ ಈಗಲೂ ಕೂಡ ಜಾರಿಯಲ್ಲಿದೆ. ಇಂಗ್ಲಿಷ್ ಬಾರದವರು ಪಾಪ ಶಾಲೆಗೆ ಹೋಗೋದಕ್ಕೆ ಮುಜುಗರ ಪಡ್ತಾರೆ. ಅಂಥವರು ಸರ್ಕಾರಿ ಅಥವಾ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ತಾರೆ. ಚೀನಾದಂತೆ ಇಲ್ಲಿ ಅವರವರ ಭಾಷೆಯಲ್ಲಿ ಓದಿ ಉದ್ಯೋಗ ಮಾಡೋದಕ್ಕೆ ಅವಕಾಶವನ್ನು ಕೊಟ್ರೆ ನಮ್ದು ಕೂಡ ಜೀನಿಯಸ್ಗಳೇ ತುಂಬಿದ ದೇಶವಾಗ್ತಿತ್ತೋ ಏನೋ. ಆದರೆ ವಸ್ತುಸ್ಥಿತಿ ಹೀಗಿಲ್ಲ. ಕೇವಲ ಆಂಗ್ಲ ಭಾಷೆ ಗೊತ್ತಿದ್ರೆ ಮಾತ್ರ ಇಲ್ಲಿ ಜಾಣರು, ಇಲ್ವಾದ್ರೆ ಅವರು ವೇಸ್ಟ್ ಎಂಬ ವ್ಯವಸ್ಥೆ ಇಲ್ಲಿದೆ. 1950ರಲ್ಲಿ ಭಾರತದಲ್ಲಿ ಸುಶಿಕ್ಷಿತರ ಸಂಖ್ಯೆ 18%ರಷ್ಟಿದ್ರೆ ಆಗ ಚೀನಾದಲ್ಲಿ 20% ಜನ ಓದೋರಿದ್ರು. ಆದರೆ ಈಗ ಚೀನಾದಲ್ಲಿ ಸುಶಿಕ್ಷಿತರ ಪ್ರಮಾಣ 95% ಇದ್ರೆ ನಮ್ಮ ದೇಶದಲ್ಲಿ 75%ನಷ್ಟು ಮಾತ್ರ ಇಲ್ಲಿದೆ. ವೀಕ್ಷಕರು, 1975ರ ಸಮಯದಲ್ಲಿ ಚೀನಾ ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಟ್ಟಿತ್ತು ಅಂದರೆ ಅದು ಆಂಟಿ ಇಲ್ಲಿಟರಸಿ ಆಕ್ಟ್ ಅನ್ನ ಜಾರಿ ಮಾಡಿತ್ತು. ಆಹಾರದಷ್ಟೇ ಪ್ರತಿಯೊಬ್ಬರಿಗೂ ಅಕ್ಷರವೂ ಕೂಡ ಮುಖ್ಯ ಅಂತ ದುಡಿದ ಆ ದೇಶ ಇವತ್ತು ಬಹುತೇಕ ಎಲ್ಲರನ್ನೂ ಕೂಡ ಶಿಕ್ಷಿತರನ್ನಾಗಿ ಮಾಡಿದೆ. ಆದರೆ ನಮ್ಮಲ್ಲಿ ಆಗ ಎಲ್ಲರೂ ಶಿಕ್ಷಣ ಹೊಂದಲು ಅನೇಕಾರು ಅಡ್ಡಿಗಳಿದ್ವು. ಕೆಲವರನ್ನ ಅವರ ಜಾತಿಯ ಆಧಾರವಾಗಿ ಓದೋದಕ್ಕೆ ನಿರ್ಬಂಧಿಸಿದರೆ ಕೆಲ ಹೆಣ್ಮಕ್ಳನ್ನ ಶಾಲೆಗೂ ಕೂಡ ಕಳಿಸ್ತಿರ್ಲಿಲ್ಲ. ಭಾರತದಲ್ಲಿ ಆಗಷ್ಟೇ ಅಲ್ಲ, ಈಗಲೂ ಕೂಡ ಇದು ಕೆಲ ಗ್ರಾಮೀಣ ಪ್ರಾಂತ್ಯಗಳಲ್ಲಿ ನಡೀತಾನೆ ಇದೆ. ಹಾಗಂತ ಭಾರತ ಇಲ್ಲಿ ಕೈಕಟ್ಟಿ ಕೂತಿಲ್ಲ. ಉಚಿತ ಶಿಕ್ಷಣ, ಉಚಿತ ಮಿಡ್ ಡೇ ಮೀಲ್ಸ್ ಅಂತ ಓದೋದಕ್ಕೆ ಎಲ್ಲರನ್ನ ಪ್ರೋತ್ಸಾಹಿಸ್ತಾನೆ ಬಂದಿದೆ. ಇದು ನಿಜಕ್ಕೂ ಉತ್ತಮ ವಿಚಾರನೆ ಸರಿ. ಇನ್ನು ನಾಲ್ಕನೆಯದ್ದು ಕೃಷಿ ವ್ಯವಸ್ಥೆ ಹಾಗೂ ಭೂಮಿಗೆ ಸಂಬಂಧಪಟ್ಟ ಒಂದಷ್ಟು ವಿಧಿವಿಧಾನಗಳು. ವೀಕ್ಷಕರ, ಭಾರತದಲ್ಲಿ ಸರ್ಕಾರಿ ಭೂಮಿಗಿಂತ ಖಾಸಗಿ ಜನರ ಒಡೆತನದ ಭೂಭಾಗಗಳೇ ಹೆಚ್ಚು. ಇಲ್ಲಿ ಸಾವಿರಾರು ಎಕರೆ ಜಾಗವುಳ್ಳ ವ್ಯಕ್ತಿಯೊಬ್ಬ ಅದನ್ನ ಕೃಷಿಗೆ ವಿನಿಯೋಗಿಸ್ತಾನೆ ಹಾಗೂ ಅಲ್ಲಿ ತಾನು ಮನೆ ಕಟ್ಟಿ ವಾಸ ಮಾಡಿ ಉಳಿದದ್ದನ್ನ ಲೀಸ್ಗೋ ಅಥವಾ ಬಾಡಿಗೆಗೆ ಬಿಡ್ತಾನೆ ಅಥವಾ ಕೃಷಿಗೆ ಬೇರೆಯವರಿಗೆ ಕೋರಿಕೆಗೆ ಕೊಟ್ಟು ಹಣ ಮಾಡ್ಕೊಳ್ತಾನೆ. ಹೀಗೆಲ್ಲ ಮಾಡೋದ್ರಿಂದ ಅದು ಸರ್ಕಾರದ ಕೋಶ ಖಜಾನೆಯಾಗ್ಲಿ ಅದರ GDPಗಾಗ್ಲಿ ಯಾವುದೇ ಅನುಕೂಲ ಅಥವಾ ಪ್ರಯೋಜನ ಇಲ್ಲ. ಇಲ್ಲಿಯ ಸಾಮಾನ್ಯನು ತಾನು ಗಳಿಸುವ ಅಲ್ಪ ಆದಾಯದಲ್ಲಿ ಒಂದು ತುಂಡಗಲ ಭೂಮಿ ಖರೀದಿ ಮಾಡೋದಕ್ಕೆ ಒದ್ದಾಡ್ತಾನೆ. ಮನೆ ಕಟ್ಟಿ ದೈನಂದಿನ ಖರ್ಚನ್ನಿಟ್ಟು ಜೀವಿಸೋದು ಭಾರತದ ಸಾಮಾನ್ಯರಿಗೀಗ ದುಸ್ತರ. ಇನ್ನು ಇಲ್ಲಿಯ ಸರ್ಕಾರ ರಸ್ತೆ ಮಾಡೋದಕ್ಕೆ ಧನಿಕನಿಂದ ತಾನೇ ಭೂಮಿ ಖರೀದಿ ಮಾಡಬೇಕಾಗುತ್ತೆ ಅಥವಾ ತನ್ನ ಸರ್ಕಾರಿ ಭೂಮಿಯನ್ನ ಖಾಸಗಿ ಸಂಸ್ಥೆಗೆ ಮಾರಿ ಸಾರಿಗೆಯನ್ನ ಅಭಿವೃದ್ಧಿಪಡಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಭೂಮಿಯ ಬೆಲೆ ಇವತ್ತು ಚಿನ್ನದ ರೇಟ್ಗಿಂತಲೂ ಹೆಚ್ಚು.
ಇಲ್ಲಿ ಹೆಚ್ಚು ಯಾವ MNC ಕಂಪನಿಗಳು ಹಣವನ್ನು ಹೂಡಿಕೆ ಮಾಡಿ ಉದ್ಯೋಗವನ್ನು ಹೆಚ್ಚು ನೀಡೋದಕ್ಕೆ ಇಚ್ಛಿಸೋದಿಲ್ಲ. ಕಾರಣ ಇಲ್ಲಿ ಜಾಗಕ್ಕಿರುವ ಬೆಲೆ ಹಾಗೂ ಇಲ್ಲಿನ ಹೆಚ್ಚು ಟ್ಯಾಕ್ಸ್ನ ವ್ಯವಸ್ಥೆ. ಆದರೆ ಚೀನಾದ ಸಂಗತಿ ಈ ರೀತಿ ಇಲ್ಲ. ಅಲ್ಲಿ ಪ್ರತಿ ಜಾಗ ಕೂಡ ಅದರ ಪ್ರಭುತ್ವದ ಒಡೆತನದಲ್ಲಿರುತ್ತೆ. ಅಲ್ಲಿ ಯಾವುದೇ ಭೂಮಿ ಯಾರಪ್ಪನ ಆಸ್ತಿ ಅಲ್ಲ. ಅಲ್ಲಿ ಯಾರೇ ಆಗಲಿ ಯಾವುದೇ ಉದ್ದೇಶಕ್ಕೆ ಆಗಿರಲಿ ಭೂಮಿ ಬೇಕು ಅಂದ್ರೆ ಸರ್ಕಾರದಿಂದ ಖರೀದಿಸಿ ಲೀಸ್ಗೆ ತೆಗೆದುಕೊಳ್ಬೇಕು. ನಮ್ಮಲ್ಲಿರೋ ಹಾಗೆ ಅಲ್ಲಿ ಯಾರು ಕೂಡ ಯಾವ ಭೂಮಿಯನ್ನ ಸ್ವಂತಕ್ಕೆ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಕೃಷಿಗೆ 50 ವರ್ಷ ಲೀಸ್, ವ್ಯಾಪಾರಕ್ಕೆ 40 ವರ್ಷ ಲೀಸ್ ಹಾಗೂ ಮನೆಗೆ 50 ವರ್ಷದವರೆಗೂ. ಹೀಗೆ ಸರ್ಕಾರ ಭೂಮಿಯನ್ನ ವಿವಿಧ ಕಾರ್ಯಗಳಿಗೆ ವಿವಿಧ ಅವಧಿಗೆ ಜಸ್ಟ್ ಲೀಸ್ಗೆ ಕೊಡುತ್ತೆ. ಹೀಗೆ ಲ್ಯಾಂಡ್ ಲೀಸ್ನಿಂದಾಗಿ ಚೀನಾಗೆ ಅದರ ಭೂಮಿಕೆಯಿಂದ ಅಗತ್ಯವಾದ ಪ್ರೊಡಕ್ಟಿವಿಟಿ ಹಾಗೂ ಆದಾಯ ವೃದ್ಧಿಯಾಗುತ್ತೆ. ಇಲ್ಲಿ ಲ್ಯಾಂಡ್ ರೇಟ್ ಕೂಡ ಜನರ ಕೈಲಿಲ್ಲ, ಅದನ್ನು ಕೂಡ ಸರ್ಕಾರವೇ ನಿಗದಿ ಮಾಡುತ್ತೆ. ಲ್ಯಾಂಡ್ ಲೀಸ್ನಿಂದ ಪಡೆದ ಹಣವನ್ನ ವಾಪಸ್ ಜನರಿಗಾಗಿ ಅವರ ಅಭಿವೃದ್ಧಿಗಾಗಿನೇ ಅದು ವಿನಿಯೋಗಿಸುತ್ತೆ. ಅಲ್ಲಿ ಲ್ಯಾಂಡನ್ನು ಲೀಸ್ಗೆ ಪಡೆದ ಯಾರೇ ಆಗಲಿ ಮುಂದಿನ 2 ವರ್ಷ ಅಲ್ಲಿ ಏನು ಕೂಡ ಮಾಡದೇ ಇದ್ರೆ ಸರ್ಕಾರ ಅದನ್ನು ಮುಲಾಜಿಲ್ಲದೆ ಹಿಂಪಡೆಯುತ್ತೆ. ಕಾರಣ ಲೀಸನ್ನು ಪಡೆದವರು ಯಾವ ಕಾರಣಕ್ಕೂ ಕೂಡ ಆ ಭೂಮಿಯನ್ನು ಬೇರೆ ಯಾರಿಗೂ ಮಾರುವಂತಿಲ್ಲ. ಚೀನಾದಲ್ಲಿ ಈ ಒಂದು ವ್ಯವಸ್ಥೆ ಇರೋದ್ರಿಂದನೇ ಅನೇಕ MNC ಕಂಪನಿಗಳು ಅಲ್ಲಿ ಹೆಚ್ಚೆಚ್ಚು ಹಣವನ್ನು ಹೂಡಿಕೆ ಮಾಡೋದಕ್ಕೆ ಬಯಸ್ತವೆ. ಭಾರತದಲ್ಲಿ ಯಾವ ಪ್ರೊಡಕ್ಟಿವಿಟಿ ಅನ್ನೋದು ತನ್ನ ವಿಶಾಲವಾದ ಲ್ಯಾಂಡ್ನಿಂದ ಸಿಗಲ್ವೋ ಅಂಥ ಪ್ರೊಡಕ್ಟಿವಿಟಿ ಹಾಗೂ ಆದಾಯ ಭೂಮಿಯಿಂದ ಚೀನಾಗೆ ಸಿಗುತ್ತೆ. ಹಾಗೂ ಈ ಲಾಭವನ್ನು ಅದು ದೇಶದ ಅಭಿವೃದ್ಧಿಗೆ ಇತರ ಕಾರ್ಯಗಳಿಗೆ ವಿನಿಯೋಗಿಸುತ್ತೆ. ಇದೇ ನಮಗೂ ಮತ್ತು ಅವ್ರಿಗೂ ಇರುವಂತಹ ವ್ಯತ್ಯಾಸ. ಇನ್ನು 5ನೇದಾಗಿ ತಿಳಿಯಬೇಕಾದದ್ದು, ಚೀನಾದಲ್ಲಿ ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲೂ ಕೂಡ ಚಲಿಸಬಲ್ಲ ವಾಹನಗಳಿವೆ. ಆದರೆ ಭಾರತದಲ್ಲಿ ಕೇವಲ 180ರಿಂದ 200 ಕಿಲೋಮೀಟರ್ವರೆಗೂ ಚಲಿಸುವ ರಸ್ತೆಯ ವಾಹನಗಳೇ ಲಾಸ್ಟ್. ಅಂದ್ರೆ ಇದರಲ್ಲಿ ನಾವು ಚೀನಾದ ರೋಡ್ಗಳು ನಮ್ಮ ರಸ್ತೆಗಳಿಗಿಂತ ಎಷ್ಟು ಬೆಸ್ಟ್ ಎಂಬ ಅಂದಾಜನ್ನ ಕೊಡುತ್ತೆ. ಚೀನಾದಲ್ಲಿ ಸೂಪರ್ ಫಾಸ್ಟ್ ಟ್ರೈನ್ಗಳಿವೆ. ವೇಗದ ಟ್ರೈನ್ಗಳ ವಿಷಯವಾಗಿ ಚೀನಾ ವಿಶ್ವದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಭಾರತ ಇನ್ನೂ ಕೂಡ ಇದನ್ನ ಸಾಧಿಸಿಲ್ಲ. ಇನ್ನು 7ನೇದು ಬಡತನ ನಿಯಂತ್ರಣದಲ್ಲಿ ಇರುವಂತಹ ಭಾರೀ ಅಂತರ. ಚೀನಾದಲ್ಲಿ ಒಂದು ಕಾಲದಲ್ಲಿ ಕಿತ್ತು ತಿನ್ನುವ ಬಡತನ ಹಾಗೂ ದಾರಿದ್ರ್ಯ ಇತ್ತು. ಆದರೂ ಕೂಡ ಅದು ತನ್ನ 60 ಕೋಟಿಗೂ ಹೆಚ್ಚಿನ ಜನರ ಬಡತನ ನೀಗಿಸೋದರಲ್ಲಿ ಯಶಸ್ವಿಯಾಯಿತು. ಆದರೆ ಭಾರತ ಮಾತ್ರ ಸ್ವತಂತ್ರ ಸಿಕ್ಕರೂ ಇನ್ನೂ ಕೂಡ ಬಡತನ ಹಾಗೂ ದಾರಿದ್ರ್ಯವನ್ನು ಸಾಕಷ್ಟು ರೀತಿಯಲ್ಲಿ ಅನುಭವಿಸುತ್ತಲೇ ಬಂದಿದೆ. ಚೀನಾದಲ್ಲಿ ಬಡತನದ ಮಟ್ಟ ಕೇವಲ 3% ಇದ್ರೆ ಭಾರತದಲ್ಲಿ ಅದು 21.7ರಷ್ಟಿದೆ. ಬಡತನ ನಿಯಂತ್ರಣದಲ್ಲಿ ಚೀನಾ ವಿಶ್ವದಲ್ಲಿಯೇ 4ನೇ ಸ್ಥಾನದಲ್ಲಿದ್ರೆ ಭಾರತ 96ನೇ ಸ್ಥಾನದಲ್ಲಿದೆ ಅಂದರೆ ನೀವು ನಂಬಲೇಬೇಕು. ಇನ್ನು 8ನೇದು ಚೀನಾದಲ್ಲಿರುವಂತಹ ಸ್ವದೇಶಿ ಪ್ರೇಮ. ಅಲ್ಲಿ ಯಾವುದೇ ಹೊಸ ವಿದೇಶಿ ಕಂಪನಿ ತಾನು ಎಂಟ್ರಿ ಕೊಡಬೇಕು ಅಂದ್ರೆ ಸ್ಥಳೀಯ ಸಂಸ್ಥೆಯ ಜೊತೆ ಕಡ್ಡಾಯವಾಗಿ ಅದು ಟೈಅಪ್ ಆಗಿರಲೇಬೇಕೆಂಬ ರೂಲ್ ಇದೆ. ಹಾಗೇನೆ ಚೀನಾ ವಿದೇಶಗಳ ಯಾವೊಂದನ್ನು ಕೂಡ ಡಿಜಿಟಲಿ ಟೆಕ್ನಿಕಲಿ ತಾನು ಬಳಸೋಲ್ಲ. ಉದಾಹರಣೆಗೆ ಅಲ್ಲಿ ಅಮೆರಿಕದ ಫೇಸ್ಬುಕ್, ಗೂಗಲ್, ಯೂಟ್ಯೂಬ್ ಇವ್ಯಾವೂ ಕೂಡ ಇಲ್ಲ. ಅವುಗಳಿಗೆ ಪ್ರತಿಸ್ಪರ್ಧಿಯಾಗಿ ತಾನೇ ಅವುಗಳನ್ನ ಕಾಪಿ ಮಾಡಿ ತನ್ನದೇ ಸ್ಮಾರ್ಟ್ ಆ್ಯಪ್ಗಳನ್ನ ಹೊರತಂದಿದೆ. ಈ ಮೂಲಕ ಚೀನಾದ ಆದಾಯ ಬೇರೆ ವಿದೇಶಿ ಸಂಸ್ಥೆಗೆ ಹೋಗದಂತೆ ತಡೆದು ಅದು ತನಗೆ ಸೇರುವಂತೆ ವ್ಯವಸ್ಥೆ ಮಾಡಿಕೊಂಡಿದೆ. ಆದರೆ ಭಾರತದ ಕತೆ ಹೀಗಿಲ್ಲ. ಇಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋದು ನೆಪ ಮಾತ್ರಕ್ಕೆ ಇದೆಯಾದರೂ ಇಲ್ಲಿ 100ಕ್ಕೆ 90ರಷ್ಟು ಮಂದಿ ಬಳಸೋದೆಲ್ಲ ವಿದೇಶಿ ಕಂಪನಿಗಳ ಪ್ರಾಡಕ್ಟ್ ಹಾಗೂ ಆ್ಯಪ್ಗಳನ್ನೇ. ಇನ್ನು 9ನೇದು ಚೀನಾ ಅತ್ಯಂತ ಕಡಿಮೆ ಬೆಲೆಗೆ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಮಾರುಕಟ್ಟೆಗೆ ಬಿಟ್ಟು ವಿಶ್ವದ ಇತರೆ ಬ್ರ್ಯಾಂಡ್ಗಳ ಬೇಡಿಕೆ ಕುಸಿಯುವ ಹಾಗೆ ಮಾಡಿ ತಾನು ಲಾಭ ಮಾಡಿಕೊಳ್ಳುತ್ತೆ. ಉದಾಹರಣೆಗೆ ಅಮೆರಿಕ ತಾನು ಬ್ರಾಂಡೆಡ್ ವಸ್ತುಗಳನ್ನ ತಯಾರಿಸಿದ್ರೆ ಚೀನಾ ಅದನ್ನೇ ತಾನು ಕಾಪಿ ಮಾಡಿ ಮಾರ್ಕೆಟ್ಗೆ ಬಿಡುತ್ತೆ. ಆದರೆ ಭಾರತದ ಸ್ಥಿತಿ ಹೀಗಿಲ್ಲ. ಇಲ್ಲಿ ವಿದೇಶಿ ಬ್ರ್ಯಾಂಡ್ಗಳಿಗೆ ಹೆಚ್ಚು ವ್ಯಾಲ್ಯೂ ಹಾಗೂ ಬೇಡಿಕೆ. ಇಲ್ಲಿ ಕಾರ್ಮಿಕರ ಕೂಲಿ ಕಡಿಮೆ, ಆದರೆ ಚೀನಾದಲ್ಲಿ ಕಾರ್ಮಿಕರ ವೇತನ ಹೆಚ್ಚು. ವೀಕ್ಷಕರೇ, ಈ ರೀತಿ ಹೇಳ್ತಾ ಹೋದ್ರೆ ಇದರ ಅಂತರಗಳು, ಭಿನ್ನತೆಗಳು ನಮಗೂ ಅವ್ರಿಗೂ ಸಾಕಷ್ಟಿವೆ. ಇನ್ಫ್ರಾಸ್ಟ್ರಕ್ಚರ್ ವಿಷಯವಾಗಿ ಭಾರತ ಚೀನಾಗಿಂತಲೂ ಸಾಕಷ್ಟು ಹಿಂದೆ ಉಳಿದಿದೆ. ಈಗ ಇದನ್ನೆಲ್ಲ ನಾವು ಓವರ್ಕಮ್ ಮಾಡಿ ಚೀನಾದಂತೆ ಮುಂದೆ ಬರೋದಕ್ಕೆ ಏನ್ ಮಾಡಬೇಕು ಎಂಬ ಕೆಲ ಸಂಗತಿಗಳನ್ನ ತಿಳಿಯೋಣ. ಮೊದಲನೇದು, ಇಲ್ಲಿ ರಾಜ್ಯವಾಳುವ ನಾಯಕರು ಸುಶಿಕ್ಷಿತರಾಗಿರ್ಬೇಕಾದದ್ದು ಕಡ್ಡಾಯ. ಇಲ್ಲಿನ MP, MLA ಮುಂತಾದ ರಾಜಕಾರಣಿಗಳು ಅನಕ್ಷರಸ್ಥರಾಗಿದ್ರೆ ಖಚಿತವಾಗಿ ದೇಶ ಏಳಿಗೆ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇದ್ದು, ತನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಲಯದ ಮೇಲೆ ಹೆಚ್ಚು ಒತ್ತನ್ನ ಕೊಡಬೇಕು. ಇನ್ನು 3ನೇದಾಗಿ, ಮೇಕ್ ಇನ್ ಇಂಡಿಯಾ ಎಂಬುದು ಕೇವಲ ಸ್ಲೋಗನ್ ಆಗಿರದೆ ಅದು ಈ ದೇಶದಲ್ಲಿ ಕಡ್ಡಾಯವಾಗಬೇಕು. ಭಾರತದ ಸರ್ಕಾರ ಉದ್ಯೋಗ ಸೃಷ್ಟಿ ಹಾಗೂ ಉದ್ಯೋಗ ಅವಕಾಶವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಸಬೇಕು. ಹಾಗೂ ಇಲ್ಲಿ ಶಿಕ್ಷಣಕ್ಕೆ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ವಿದ್ಯೆಯನ್ನು ದುಬಾರಿ ಬೆಲೆಗೆ ಖರೀದಿ ಮಾಡುವಂತ ಈ ಸುಪಾರಿ ದಂಧೆಯಂತಹ ಪರಂಪರೆ ಮೊದಲು ಕೊನೆಗೊಳ್ಳಬೇಕು. ಉನ್ನತ ಶಿಕ್ಷಣದ ವ್ಯವಸ್ಥೆಯು ಸರ್ಕಾರಿ ಖರ್ಚು ವೆಚ್ಚದಲ್ಲಿ ಜನರಿಗೆ ದೊರೆಯುವಂತಾಗಬೇಕು. ಆಗ ಪ್ರತಿಭಾವಂತರು ಸುಲಭವಾಗಿ ಓದಿ ವಿದ್ಯಾವಂತರಾಗಿ ಇಲ್ಲೇ ಬದುಕೋದಿಕ್ಕೆ ಸಾಧ್ಯವಾಗುತ್ತೆ. ಹಾಗೂ ಭೂಮಿಯ ರೇಟ್ ಇಲ್ಲಿ ಸರ್ಕಾರದ ಅಧೀನದಲ್ಲಿ ಇರಬೇಕು. ಯಾರಂದ್ರೆ ಅವರೇ ಭೂಮಿಯನ್ನ ಖರೀದಿ ಮಾಡುವಂತಾದ್ರೆ ದೇಶ ಏಳಿಗೆಯನ್ನ ಕಾಣೋದಿಲ್ಲ. ಭೂಮಿಯ ರೇಟನ್ನ ಸರ್ಕಾರವೇ ನಿಗದಿಪಡಿಸಬೇಕು. ಭಾರತ ಸಾಫ್ಟ್ವೇರ್ ಡಿಸೈನಿಂಗ್ ಹಾಗೂ ಮೇಕಿಂಗ್ ನಲ್ಲಿ ಮುಂಚೂಣಿಯಲ್ಲಿದೆ.
ಈ ಕ್ಷೇತ್ರದಲ್ಲಿ ಪ್ರತಿಭೆ ಇದ್ದವರಿಗೆ ಇಲ್ಲಿಯೇ ಕೆಲಸವನ್ನು ಕೊಡಬೇಕು. ಮೀಸಲಾತಿ ಹಾಗೂ ಜಾತ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ಮೊದಲು ತೊಡಗಬೇಕು. ಇನ್ನು ಜನಸಂಖ್ಯೆ ನಿಯಂತ್ರಣ ಕೂಡ ದೇಶದ ಮೊದಲ ಆದ್ಯತೆ ಆಗಬೇಕು. ಒಂದು ಕುಟುಂಬ ಒಂದು ಮಗು ಎಂಬ ತತ್ವಕ್ಕೆ ಚೀನಾ ತಾನು ಈವರೆಗೂ ಬದ್ಧವಾಗಿದೆ ಹಾಗೂ ಇದನ್ನು ಪಾಲಿಸೋರಿಗೆ ಅಗತ್ಯ ಸಹಾಯವನ್ನು ಕೂಡ ಸಬ್ಸಿಡಿಯನ್ನು ಕೂಡ ಅದು ಕೊಡುತ್ತೆ. ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಪೂರಕವಾದ ಎಲ್ಲ ಸರ್ಕಾರಿ ರೂಲ್ಸ್ಗಳು ಅನುಚಾನವಾಗಿ ಜನರಿಂದ ಪಾಲನೆ ಆಗುವ ರೀತಿ ಆಗಬೇಕು. ಇಷ್ಟೆಲ್ಲ ಆದದೇ ಸತ್ಯವಾದರೆ ಆಗ ಭಾರತ ಖಚಿತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುವ ದೇಶದಿಂದ ಅಭಿವೃದ್ಧಿ ಹೊಂದಿದ ದೇಶವಾಗಿ ಬದಲಾಗುತ್ತೆ. ಇಲ್ಲಾಂದ್ರೆ ಈ ಸ್ಥಿತಿ ಇನ್ನೂ 100 ವರ್ಷವಾದರೂ ಕೂಡ ಹೀಗೇನೆ ಇರುತ್ತೆ ಅಂತ ತಿಳಿಸ್ತಾ, ಭಾರತ ಮೇಲೆ ಹೇಳಿದ ಸಂಗತಿಗಳನ್ನ ಹೊರತುಪಡಿಸಿ ಬೇರೆ ಏನನ್ನ ಹಾಗೂ ಯಾವುದನ್ನು ಅನುಸರಿಸಿದ್ರೆ ಅಥವಾ ಅಳವಡಿಸ್ಕೊಂಡ್ರೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ನ ಮೂಲಕ ತಿಳಿಸಿ. ನಮಸ್ಕಾರ.